ಹಾಯ್ ಗೈಸ್, ವೆಲ್ಕಮ್ ಟು ಕರ್ನಾಟಕಿ. ಲಾಸ್ಟ್ ವಿಡಿಯೋನಾಗ ನಾವು ಫಾರಿನ್ ಕೀ ಮತ್ತು ಪ್ರೈಮರಿ ಕೀ ಡಿಫ್ರೆನ್ಸ್ ನೋಡಿದ್ವಿ. ಈ ವಿಡಿಯೋನಾಗ ಫಾರಿನ್ ಕೀ ಕನ್ಸ್ಟ್ರೆಂಟ್ ಹೆಂಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿನಿ, ಡಿಪಾರ್ಟ್ಮೆಂಟ್ ಟೇಬಲ್, ಡಿಪಾರ್ಟ್ಮೆಂಟ್ ಐ ಡಿ ಮತ್ತು ಡಿಪಾರ್ಟ್ಮೆಂಟ್ ನೇಮ್ ಅಂತೇಳಿ ಅದರದ್ದು ಕಾಲಮ್ಸ್ ತೊಗೊಂಡಿನಿ. ಅದನ್ನು ಎಕ್ಸಿಕ್ಯೂಟ್ ಮಾಡೋಣ. ಎಂಪ್ಲಾಯಿ ಅಂತ ಒಂದು ಟೇಬಲ್ ತೊಗೊಂಡಿನಿ, ಅದರೊಳಗೆ ಐ ಡಿ, ನೇಮ್, ಡಿಪಾರ್ಟ್ಮೆಂಟ್ ಐ ಡಿ ಅಂತೇಳಿ 3 ಕಾಲಮ್ ತೊಗೊಂಡಿನಿ. ಅದನ್ನ ಎಕ್ಸಿಕ್ಯೂಟ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಡಿಪಾರ್ಟ್ಮೆಂಟ್ ಐ ಡಿ ರೆಫರೆನ್ಸಸ್ ಡಿಪಾರ್ಟ್ಮೆಂಟ್ ಡೆಪ್ ಐ ಡಿ ಅಂತ ತೊಗೊಂಡೇನಿ. ಇದು ಫಾರಿನ್ ಕೀ ಕನ್ಸ್ಟ್ರೆಂಟ್ ಆ್ಯಡ್ ಮಾಡೋ ಮೆಥಡ್. ಈಗ ಡಿಪಾರ್ಟ್ಮೆಂಟ್ ಐ ಡಿ ಇಲ್ಲೇ ಪ್ರೈಮರಿ ಕೀ ಐತಿ ಡಿಪಾರ್ಟ್ಮೆಂಟ್ ಟೇಬಲ್ ಒಳಗೆ. ನಾವು ಅದನ್ನು ಫಾರಿನ್ ಕೀ ಆಗಿ ಎಂಪ್ಲಾಯಿ ಟೇಬಲ್ ಒಳಗೆ ತೊಗೊಳತ್ತೀವಿ. ಅದನ್ನು ಹೆಂಗೆ ಯೂಸ್ ಮಾಡೋದಂದ್ರೆ ಡಿಪಾರ್ಟ್ಮೆಂಟ್ ಐ ಡಿ, ಅದ್ರ ಡೇಟಾ ಟೈಪ್, ಆಮೇಲೆ ರೆಫರೆನ್ಸಸ್ ಅಂತ ಕೀವರ್ಡ್, ಆಮೇಲೆ ಯಾವ ಟೇಬಲ್ ಇಂದ ಬರತೈತಿ ಆ ಟೇಬಲ್ನಾಗ ಅದ್ರ ಹೆಸರು ಏನೈತಿ ಅಂತ ತೊಗೊಳೋದು. ಈಗ ನಾವು ಹಿಂಗೆ ಯೂಸ್ ಮಾಡಿದರೆ ಈ ಎಂಪ್ಲಾಯಿ ಟೇಬಲ್ ಒಳಗೆ ಈ ಡಿಪಾರ್ಟ್ಮೆಂಟ್ ಐ ಡಿ ಡಿಪಾರ್ಟ್ಮೆಂಟ್ ಟೇಬಲ್ ಅಂತ ಫೆಚ್ ಮಾಡ್ದಂಗೆ ಇದ್ರ ಅರ್ಥ. ಈಗ ನಾವು ಡೇಟಾ ಇನ್ಸರ್ಟ್ ಮಾಡಿ ನೋಡೋಣ. ಇನ್ಸರ್ಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಎಂಪ್ಲಾಯಿ ಏನಾರ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದ್ರೆ ನಮಗಿಲ್ಲೇ ಎಂಪ್ಲಾಯಿ ಐ ಡಿ, ಎಂಪ್ಲಾಯಿ ನೇಮ್ ಮತ್ತು ಡಿಪಾರ್ಟ್ಮೆಂಟ್ ಐ ಡಿ ಶೋ ಆಗತೈತಿ. ಈ ಡಿಪಾರ್ಟ್ಮೆಂಟ್ ಐ ಡಿ ಏನಂದ್ರೆ ಈ ಡಿಪಾರ್ಟ್ಮೆಂಟ್ ಟೇಬಲ್ದ ಡಿಪಾರ್ಟ್ಮೆಂಟ್ ಐ ಡಿ. ನಾವು ಇದನ್ನು ಫಾರಿನ್ ಕೀ ಆಗಿ ಎಂಪ್ಲಾಯಿ ಟೇಬಲ್ ಒಳಗೆ ತೊಗೊಳತ್ತೇವೆ. ನೆಕ್ಸ್ಟ್ ವಿಡಿಯೋನಾಗ ಕನ್ಸ್ಟ್ರೆಂಟ್ ಮತ್ತು ಇನ್ಸರ್ಟ್ ಮಾಡೋದು ಹೆಂಗಂತ ಇನ್ನೂ ಸ್ವಲ್ಪ ನೋಡೋಣ. ಥ್ಯಾಂಕ್ ಯು.